ಅಖಂಡ ಕರ್ನಾಟಕ ಬಂದ್ನ ಸ್ವರೂಪ ಹೇಗಿದೆ ಅನ್ನೋದರ ಚಿತ್ರಣವನ್ನು ನಾವು ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಕೆಆರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಬಂದ್ನ ಬಿಸಿ ಅಷ್ಟಾಗಿ ತಟ್ತಾ ಇಲ್ಲ. ಬೆಳಗ್ಗೆ ಎಂದಿನಂತೆ ವ್ಯಾಪಾರ ವಹಿವಾಟುಗಳೆಲ್ಲ ನಡೀತಾ ಇದೆ ಅನ್ನೋದರ ಡೀಟೇಲ್ಸು. ಹೂವು ಹಣ್ಣು ತರಕಾರಿ ಖರೀದಿ ಮಾಡುವಲ್ಲಿ ಜನ ಬ್ಯುಸಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. BMTC KSRTC ಬಸ್ಗಳು ಕೂಡ ಈ ಮಾರ್ಕೆಟ್ ಭಾಗದಲ್ಲಿ ಎಂದಿನಂತೆ ನೋಡಿ ಇಲ್ಲಿ ಯಾವ ರೀತಿ ಜನ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಇಷ್ಟು ರಶ್ ಇರುತ್ತೆ KR ಮಾರ್ಕೆಟ್ನಲ್ಲಿ. ಅದು ಬೆಳಗ್ಗೆ 3 ಗಂಟೆಯಿಂದ ಒಂದು 6-7 ತನಕ ಕೂಡ ಇಷ್ಟು ರಶ್ ಕಾಣಿಸುತ್ತೆ. ಅದಾದಮೇಲೂ ಕೂಡ ಅಲ್ಲಿ ಯಾವಾಗಲೂ ಜಾಮ್ ಪ್ಯಾಕ್ಟಾಗೆ ಇರುತ್ತೆ ಆ ರೋಡು. ಬಟ್ ಹೆವಿ ಜನ ಬರೋದು ಇದೇ ಟೈಮ್ನಲ್ಲಿ. ತುಂಬ ಜನ ವ್ಯಾಪಾರಕ್ಕೆ ಅಂತ ಹೇಳಿ ಇಲ್ಲಿಂದಲೇ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹೂ ಇರ್ಬೋದು, ಹಣ್ಣು ಇರ್ಬೋದು, ಯಾಕಂದರೆ ಅವ್ರ ಅಂಗಡಿಗಳಿಗೆ ಹಾಕ್ಕೊಳ್ಬೇಕಲ್ವ. ಸೊ ಯೂಶ್ವಲಿ ನಮಗೆ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆ ತನಕ KR ಮಾರ್ಕೆಟ್ ಇದೇ ಚಿತ್ರಣವನ್ನು ನಾವು ನೋಡ್ತೀವಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. KR ಮಾರ್ಕೆಟ್ ಭಾಗದಲ್ಲಂತೂ ಒಂಚೂರು ಬಂದ್ನ ಬಿಸಿ ತಟ್ಟದಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿನ ಜನ ಏನು ಹೇಳ್ತಾರೆ ಡೀಟೇಲ್ಸ್ ಕೊಡೋದಾದ್ರೆ? ಮಮತಾ, ಇವತ್ತಿನ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಅಷ್ಟು ಸ್ಪಂದನೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ KR ಮಾರ್ಕೆಟ್ ಏನಿದೆ, KR ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ಕಾಣ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಸುಮಾರು ಈಗ 6 ಆಗ್ತಾ ಇದೆ. ಇಷ್ಟೊತ್ತಿಗಾಗಲೇ ವ್ಯಾಪಾರದಲ್ಲಿ ಸ್ವಲ್ಪ ಜನ ವಹಿವಾಟು ಕಡಿಮೆ ಆಗಬೇಕಾಗಿತ್ತು. ಆದರೆ ಇವತ್ತಿನ ಮಟ್ಟಿಗೆ ನೋಡೋದಾದರೆ ನೀವು ಎಂದಿನಂತೆ ಮಾಮೂಲಿ ದಿನಗಳಲ್ಲಿ ಯಾವ ರೀತಿಯಾಗಿ ಏನು ವ್ಯಾಪಾರಿಗಳಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ವಿವಿಧ ಹಣ್ಣು ಖರೀದಿಯಲ್ಲಿ ಯಾವ ರೀತಿ ಭಾಗವಹಿಸಿರ್ತಾರೆ ಅದೇ ರೀತಿಯಾಗಿ KR ಮಾರ್ಕೆಟ್ನಲ್ಲಿ ಜನ ಸೇರಿಕೊಂಡು ವ್ಯಾಪಾರ ವಹಿವಾಟುಗಳಲ್ಲಿ ತೊಡ್ಕೊಂಡಿರುವಂಥದ್ದು. ಈಗಾಗಲೇ ಕರ್ನಾಟಕ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳು ನೈತಿಕ ಬೆಂಬಲ ಸೂಚಿಸಿದ್ರು ಕೂಡ ಸದ್ಯಕ್ಕೆ ಈಗ ಯಾವುದೇ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ. ಮತ್ತು ಆಟೋ ಊಬರು ಅವೇನು ಬೆಂಬಲ ಕೊಟ್ಟಿದ್ದಾರೆ ಅಲ್ಲಿ ದೃಶ್ಯಗಳಲ್ಲೂ ನೋಡೋದಾದರೆ ನೀವು ಗೂಡ್ಸ್ ವಾಹನಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, BMTC ಬಸ್ ಆಗಿರ್ಬೋದು, ಎಲ್ಲ ರೀತಿಯ ವಾಹನಗಳು ಕೂಡ ಎಂದಿನಂತೆ ಓಡಾಟ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಕರ್ನಾಟಕ ಬಂದ್ಗೆ ಅಂಥ ಬೆಂಬಲ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಮತ್ತು 6 ಗಂಟೆ ನಂತರದಲ್ಲಿ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಕರ್ನಾಟಕ ಬಂದ್ಗೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇನ್ನು ನಂತರದಲ್ಲಿ ಏನಾದರೂ ಬೆಂಬಲ ಕೊಡ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬೆಂಗಳೂರಿನಾದ್ಯಂತ ಎಲ್ಲ ರೀತಿಯ ಏನು ಮೆಟ್ರೋ ಆಗಿರ್ಬೋದು, KSRTC, BMTC ಆಟೋಗಳು ಎಲ್ಲವೂ ಕೂಡ ಎಂದಿನಂತೆ ಸಂಚಾರ ಮಾಡ್ತಾ ಇದ್ದಾವೆ. ಜೊತೆಗೆ ಪೊಲೀಸರು ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಎಲ್ಲಿ ರ್ಯಾಲಿ ಪ್ರತಿಭಟನೆಗೂ ಕೂಡ ಎಲ್ಲೂ ಕೂಡ ಅವಕಾಶ ಇಲ್ಲದಂತೆ ಯಾರೆಲ್ಲ ಏನು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚನೆ ಕೊಟ್ಟಿದ್ರು ಅಂಥವ್ರಿಗೆ ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿ ಯಾವುದೇ ರೀತಿಯ ಅಹಿತಕರ ನಡೆದರೆ ಅಂಥವ್ರಿಗೆ ನೀವೇ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಯಾರನ್ನು ಕೂಡ ಬಲವಂತವಾಗಿ ಬಂದ್ಗೆ ಭಾಗವಹಿಸಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ KR ಮಾರ್ಕೆಟ್ನಲ್ಲಿ ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಅಷ್ಟು ಸ್ಪಂದನೆ ಸಿಗ್ತಾ ಇಲ್ಲ. ಇನ್ನು ಸಮಯ ಕಳೆದಂತೆ ಏನಾದರೂ ಅದಕ್ಕೆ ಸಪೋರ್ಟ್ ಮಾಡ್ತಾರಾ, ಅದನ್ನು ನೋಡಿದಂತೆ ಬೇರೆ ವಲಯಗಳು ಕೂಡ ನೈತಿಕ ಬೆಂಬಲ ಏನು ಕೊಟ್ಟಿದ್ದೀವಿ ಅವರು ಈ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮಮತಾ. ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.